ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಮಹಾನ್ ಶರಣರಾದ ವಿಶ್ವಗುರು ಬಸವಣ್ಣನವರ ಒಂದು ಆಳವಾದ ಅರ್ಥ ಹೊಂದಿರುವಂತಹ ವಚನವನ್ನ ನೋಡೋಣ. ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಮಾನವನ ಜೀವನದ ಸತ್ಯಗಳನ್ನು ತುಂಬ ಸರಳವಾಗಿ ಹೇಳಿದ್ರು. ಅವರ ವಚನಗಳಲ್ಲಿ ಭಕ್ತಿ ಮಾತ್ರವಲ್ಲ, ಜೀವನವನ್ನು ಸರಿಯಾದ ದಾರಿಗೆ ನಡೆಸುವ ಜ್ಞಾನವೂ ಕೂಡ ಇದೆ. ಇಂದು ನಾವು ನೋಡುತ್ತಿರುವ ವಚನದಲ್ಲಿ ಅವರು ಒಂದು ಸರಳ ಉದಾಹರಣೆ ಮೂಲಕ ದೊಡ್ಡ ಸತ್ಯವನ್ನು ಹೇಳ್ತಾರೆ. ಅಂತಹ ಒಂದು ವಚನವನ್ನೊಮ್ಮೆ ಮೊದಲು ನೋಡೋಣ. ವಚನವು ಹೀಗಿದೆ: ತಾಳ ಮರದ ಕೆಳಗೆ ಒಂದು ಹಾಲ ಅರಿಮಿದ್ದಡೆ ಅದ ಹಾಲ ಅರಿವಿ ಎನ್ನರು, ಸುರೆಯ ಹರಿವಿ ಎಂಬರು, ಈ ಭಾವ ನಿಂದೆಯ ಮಾಣಿಸ ಕೂಡಲ ಸಂಗಮ ದೇವ. ಇರೋದು 3 ಸಾಲಿನ ಒಂದು ವಚನ, ತುಂಬ ಅರ್ಥಪೂರ್ಣವಾಗಿದೆ. ತಾಳ ಮರದ ಕೆಳಗೆ ಒಂದು ಹಾಲ ಅರಿಮಿದ್ದಡೆ ಅದ ಹಾಲ ಅರಿವಿ ಎನ್ನರು, ಸುರೆಯ ಹರಿವಿ ಎಂಬರು, ಈ ಭಾವ ನಿಂದನೆಯ ಮಾಣಿಸ ಕೂಡಲ ಸಂಗಮ ದೇವ. ಬಸವಣ್ಣನವರು ಇಲ್ಲಿ ಮನುಷ್ಯನ ಮನಸ್ಸಿನ ಒಂದು ಸ್ವಭಾವವನ್ನು ವಿವರಿಸ್ತಾರೆ. ವಚನದ ಒಂದು ಮೊದಲನೆಯ ಸಾಲಲ್ಲಿ ತಾಳ ಮರದ ಕೆಳಗೆ ಒಂದು ಹಾಲು ಅರಿಮಿದ್ದೆಡೆ, ಇಲ್ಲಿ ಬಸವಣ್ಣನವರು ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಒಂದು ತಾಳ ಮರದ ಕೆಳಗೆ ಯಾವುದೋ ಒಂದು ದ್ರವ ಹರಿಯುತ್ತಿದ್ರೆ ಜನರು ಅದನ್ನು ನೋಡಿ ತಾವು ತಮಗೆ ತೋಚಿದಂತೆ ಹೇಳ್ತಾರೆ. ಯಾರಾದರೂ ಅದನ್ನು ಹಾಲು ಎಂದು ಹೇಳಬಹುದು. ಅದು ಹಾಲು ಹರಿ ಎನ್ನರು, ಸುರೆಯ ಹರಿ ಎಂಬರು. ಇನ್ನೊಬ್ಬರು ಅದನ್ನು ಸುರ ಅಂದರೆ ಮದ್ಯ ಅಂತ ಹೇಳಬಹುದು. ಅಂದರೆ ಒಂದೇ ವಿಷಯವನ್ನು ನೋಡಿದರೂ ಎಲ್ಲರೂ ಒಂದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರತಿಯೊಬ್ಬರು ತಮ್ಮ ಮನಸ್ಸಿನ ಒಂದು ಭಾವಕ್ಕೆ ಅನುಸಾರವಾಗಿ ನೋಡ್ತಾರೆ. ಬಸವಣ್ಣನವರು ಹೇಳುವ ಆಳವಾದ ಅರ್ಥ ಅಂದರೆ, ಈ ವಚನದ ಮೂಲಕ ಬಸವಣ್ಣನವರು ಒಂದು ದೊಡ್ಡ ಸತ್ಯವನ್ನು ಹೇಳ್ತಾರೆ. ಮನುಷ್ಯನ ಮನಸ್ಸು ಹೇಗಿದೆಯೋ ಅವನ ಲೋಕವು ಹಾಗೆಯೇ ನೋಡ್ತಾನೆ, ಲೋಕವನ್ನು ಕೂಡ ಹಾಗೆಯೇ ನೋಡ್ತಾನೆ. ಒಳ್ಳೆಯ ಮನಸ್ಸು ಇರುವವನು ಎಲ್ಲದರಲ್ಲೂ ಒಳ್ಳೆಯದನ್ನು ನೋಡ್ತಾನೆ, ಕೆಟ್ಟ ಮನಸ್ಸು ಇರುವವನು ಎಲ್ಲದರಲ್ಲೂ ತಪ್ಪನ್ನೇ ಹುಡುಕ್ತಾನೆ. ಉದಾಹರಣೆಗೆ ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡಿದರೂ ಕೆಲವರು ಅದನ್ನು ಮೆಚ್ಚುತ್ತಾರೆ, ಆದರೆ ಇನ್ನೂ ಕೆಲವರು ಅದರಲ್ಲಿ ತಪ್ಪು ಹುಡುಕ್ತಾರೆ. ಯಾಕೆ ಹೀಗಾಗುತ್ತೆ? ಅದು ಅವರ ಮನಸ್ಸಿನ ಒಂದು ಭಾವನೆಯಿಂದ. ಜೀವನದಲ್ಲಿ ನಡೆಯುವ ಈ ಉದಾಹರಣೆಗಳು ಹೇಳ್ಬೇಕಂದ್ರೆ, ಈ ವಚನದ ಅರ್ಥವನ್ನು ನಮ್ಮ ಜೀವನದಲ್ಲೂ ಕೂಡ ನಾವು ನೋಡ್ಬೋದು. ಒಬ್ಬ ಒಳ್ಳೆಯ ವ್ಯಕ್ತಿ ಇರ್ತಾರೆ, ಕೆಲವರು ಅವರನ್ನು ಗೌರವಿಸ್ತಾರೆ, ಆದರೆ ಇನ್ನೂ ಕೆಲವರು ಅವರ ಬಗ್ಗೆ ತಪ್ಪು ಮಾತು ಹೇಳ್ತಾರೆ. ಅದೇ ವ್ಯಕ್ತಿಯನ್ನ ಒಬ್ಬನು ಒಳ್ಳೆಯವನು ಎಂದು ಹೇಳ್ತಾನೆ, ಇನ್ನೊಬ್ಬನು ಕೆಟ್ಟವನು ಅಂತ ಕೂಡ ಹೇಳ್ತಾನೆ. ಇದಕ್ಕೆ ಏನು ಕಾರಣ? ಅದು ಮನುಷ್ಯರ ಮನಸ್ಸಿನ ಒಂದು ಭಾವನೆ. ಮತ್ತೊಂದು ಉದಾಹರಣೆ ಕೊಡಬೇಕಂದ್ರೆ, ಒಂದು ಕೆಲಸವನ್ನ ಒಬ್ಬನು ಒಳ್ಳೆಯ ಉದ್ದೇಶದಿಂದ ಮಾಡಬಹುದು, ಆದರೆ ಕೆಲವರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಹುದು. ಹೀಗಾಗಿ ಬಸವಣ್ಣನವರು ಹೇಳ್ತಾರೆ, ಲೋಕದಲ್ಲಿ ಜನರ ಮಾತುಗಳು ಬದಲಾಗ್ತವೆ, ಆದರೆ ನಾವು ಸತ್ಯದ ದಾರಿಯಲ್ಲಿ ನಡಿಬೇಕು. ಈ ವಚನದ ಒಂದು ಮುಖ್ಯ ಸಂದೇಶ ಏನು ಅಂತಂದರೆ, ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸು ಶುದ್ಧವಾಗಿದ್ದರೆ ನಾವು ಎಲ್ಲರಲ್ಲೂ ಒಳ್ಳೆಯದನ್ನು ನೋಡ್ತಿರ್ತೇವೆ, ಯಾರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವುದಿಲ್ಲ. ಆದರೆ ಮನಸ್ಸು ಕೆಟ್ಟದಿದ್ದರೆ ಎಲ್ಲದರಲ್ಲೂ ತಪ್ಪು ಕಾಣುತ್ತೆ, ಯಾವುದೂ ಒಳ್ಳೆಯದು ಅಂತ ಅನಿಸಲ್ಲ. ಆದ್ದರಿಂದ ಬಸವಣ್ಣನವರು ಮನಸ್ಸನ್ನು ಶುದ್ಧವಾಗಿಡಲು ಹೇಳ್ತಾರೆ. ಕೊನೆಯ ಸಾಲಲ್ಲಿ ಬಸವಣ್ಣನವರು ಕೂಡಲ ಸಂಗಮ ದೇವ ಎಂದು ದೇವರನ್ನ ಕರೀತಾರೆ. ಅಂದರೆ ಅವರು ದೇವರಿಗೆ ಹೇಳ್ತಾರೆ, ಈ ಲೋಕದಲ್ಲಿ ಜನರು ತಮ್ಮ ಮನಸ್ಸಿನ ಭಾವನೆಯಿಂದ ಎಲ್ಲವನ್ನ ಅರ್ಥ ಮಾಡಿಕೊಳ್ತಾರೆ, ಆದರೆ ನಿಜವಾದ ಸತ್ಯವನ್ನು ತಿಳಿಯುವುದು ದೇವರ ಕೃಪೆಯಿಂದ ಮಾತ್ರ ಸಾಧ್ಯ ಅಂತ. ಹೀಗಾಗಿ ಮನುಷ್ಯನು ದೇವರ ಮಾರ್ಗದಲ್ಲಿ ನಡೆಯಬೇಕು. ಈ ವಚನ ನಮಗೆ ಒಂದು ದೊಡ್ಡ ಪಾಠವನ್ನು ಕೊಡುತ್ತೆ ನೋಡಿ ವೀಕ್ಷಕರೇ. ಒಂದೇ ವಿಷಯವನ್ನು ಜನರು ತಮ್ಮ ಮನಸ್ಸಿನ ಭಾವನೆಯಿಂದ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ, ಆದರೆ ನಾವು ಸತ್ಯದ ದಾರಿಯಲ್ಲಿ ನಡಿಬೇಕು. ಮನಸ್ಸನ್ನು ಶುದ್ಧವಾಗಿಡಬೇಕು, ಎಲ್ಲರಲ್ಲೂ ಒಳ್ಳೆಯದನ್ನೇ ನೋಡಬೇಕು. ಇದೇ ಬಸವಣ್ಣನವರ ಒಂದು ಈ ವಚನದ ಮುಖಾಂತರ ಹೇಳುವಂತಹ ಒಂದು ಸಂದೇಶ. ಈ ವಚನವನ್ನು ಮತ್ತೊಮ್ಮೆ ಹೇಳೋದಾದರೆ, ತಾಳ ಮರದ ಕೆಳಗೆ ಒಂದು ಹಾಲ ಅರಿಮಿದ್ದಡೆ ಅದ ಹಾಲ ಅರಿವಿ ಎನ್ನರು, ಸುರೆಯ ಹರಿವಿ ಎಂಬರು, ಈ ಭಾವನೆಯಿಂದ ಮಾಣಿಸ ಕೂಡಲ ಸಂಗಮ ದೇವ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಉತ್ತಮವಾಗಿರ್ತಕ್ಕಂತಹ ವಚನಗಳು ಮತ್ತು ಅದರ ಭಾವಾರ್ಥದೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.